Hi everyone, welcome back to my YouTube channel. This is Pratiksha. So ಇವತ್ತು ನಾನು ನನ್ನ ಆನ್ಲೈನ್ ಸಾರಿ ಕಲೆಕ್ಷನ್ಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ತಮ್ಮನೇಲ್ ನೋಡಿರ್ತೀರ ಏನು ವಿಡಿಯೋ ಮಾಡ್ತಿದ್ದೀನಿ ಅಂತ. ಸೊ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಆ್ಯಂಡ್ ಹಿಟ್ ದ ಲೈಕ್ ಬಟನ್. ಕಾಮೆಂಟ್ ಮಾಡಿ ಯಾವ ಸೀರೆ ನಿಮ್ಗೆ ಇಷ್ಟ ಆಯಿತು ಅಂತ. ಸೊ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ವಿಡಿಯೋ ನಾನೊಂದು ಸ್ಟೋರಿ ಟೈಮ್ ಅಂತ ಹೇಳಿರ್ತೀನಿ. ಸೊ ಏನು ಅಂತ ಅಂದರೆ, ನನಗೆ ಹೇಗೆ ಈ ಸಾರೀಸ್ ಮೇಲೆ ಒಬ್ಸೆಷನ್ ಸ್ಟಾರ್ಟ್ ಆಯಿತು ಅಂತಂದರೆ, ನಾನು ಆ್ಯಕ್ಚುಲಿ ಫಸ್ಟು ಕೋಚಿಂಗ್ ಕ್ಲಾಸಸ್ ಹೋಗ್ತಾ ಇದ್ದೆ. ಕೋಚಿಂಗ್ ಕ್ಲಾಸಸ್ಗೆ ಹೋಗಬೇಕಾದ್ರೆ ನಮಗೆ ಸ್ಯಾರಿ ಹಾಕೊಳ್ಳೋದಕ್ಕಿತ್ತು. ಸೊ ಅಲ್ಲಿಂದ ನನಗೆ ಇಲ್ಲಿ ತನಕ ಸ್ಯಾರಿ ಮೇಲೆ ಜಾಸ್ತಿ ಒಬ್ಸೆಷನ್ ಸ್ಟಾರ್ಟ್ ಆಯಿತು. ಎಲ್ಲ ಹೆಣ್ಮಕ್ಳಿಗೂ ಸೀರೆಸ್ ತುಂಬಾ ಇಷ್ಟ ಇರುತ್ತೆ. ಹಾಗೆಯೇ ನನ್ನ ಕಂಫರ್ಟಬಲ್ ಡ್ರೆಸ್ ಅಂತ ಹೇಳಿದ್ರೆ ಸ್ಯಾರಿ ಅಂತಲೇ ಹೇಳ್ಬೋದು. ಸೊ ಕೋಚಿಂಗ್ ಕ್ಲಾಸಸ್ಗೆ ಹೋಗ್ತಾ ಇದ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ಮನೆಯವರೆಲ್ಲರೂ ನನಗೆ ಪ್ರತಿ ವರ್ಷದ ಬರ್ಡೇಗೆ ಒಂದೊಂದು ಸ್ಯಾರಿ ಗಿಫ್ಟ್ ಮಾಡೋದು ಒಂದು ಟ್ರೆಡಿಷನ್ ಥರ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇದು ನನ್ನ ಸ್ಟೋರಿ ಟೈಮ್ ಆಗಿತ್ತು. ಸೊ ಜಾಸ್ತಿ ವಿಡಿಯೋನ ಲ್ಯಾಗ್ ಮಾಡೋದು ಬೇಡ. ನಾನು ಯಾವ್ದೆಲ್ಲ ಸ್ಯಾರೀಸ್ ತೊಗೊಂಡಿದ್ದೀನಿ ಆನ್ಲೈನಲ್ಲಿ ಒಂದೊಂದಾಗಿ ತೋರಿಸ್ತಾ ಬರ್ತೀನಿ. ಒಂದಷ್ಟು ಸ್ಯಾರೀಸ್ನ ಇಲ್ಲಿ ತೊಗೊಂಡಿದ್ದೀನಿ. ಸೊ ನಾನು ತೊಗೊಂಡಿರೋಂಥ ಆನ್ಲೈನ್ ಸ್ಯಾರೀಸ್ ಎಲ್ಲ ಇಟ್ಟರೆ ಒಂದು 30 to 40 ಮಿನಿಟ್ಸ್ ಆಗೋಗ್ಬಿಡುತ್ತೆ. ಸೊ ಬೇಡ, ಸ್ಪೆಸಿಫಿಕ್ ಸ್ಯಾರೀಸ್ ಮಾತ್ರ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ ಬಂದ್ಬಿಟ್ಟು ರೀಸೆಂಟಾಗಿ ತೊಗೊಂಡಿದ್ದ ಸ್ಯಾರಿ. ನಾನು ಇನ್ನೂ ಇದನ್ನು ಸೈಡ್ ಕೂಡ ಸ್ಟಿಚ್ ಮಾಡಿಸಿಲ್ಲ, ಜಸ್ಟ್ ಹಾಗೇ ಇಟ್ಟಿದ್ದೆ. ಬಟ್ ಇವತ್ತು ಫುಲ್ ಸ್ಯಾರಿ ಓಪನ್ ಮಾಡ್ತಾ ಇದ್ದೀನಿ. ಸೊ ಈ ಸ್ಯಾರಿ ಪೂರ್ತಿ ಈ ಥರ ಫ್ಲವರ್ಸ್ ಇದೆ. ಸೊ ಸ್ಯಾರಿ ಪೂರ್ತಿ ಈ ಥರ ಫ್ಲವರ್ಸ್ ಇದೆ, ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ. ಒಂಥರ ಪ್ರಿಂಟೆಡ್ ಫ್ಲವರ್ಸ್ ಹಾಕಿದ್ದಾರೆ ಸ್ಯಾರಿ ಫುಲ್ಲು. ಈ ಸ್ಯಾರಿನ ಏನಾದರೂ ಉಟ್ಕೊಂಡ್ರೆ ಲೈಕ್ ಸಕ್ಕತ್ತಾಗಿ ಕಾಣಿಸುತ್ತೆ, ಎಲಿಗೆಂಟ್ ಆಗಿ ಒಂಥರ ಕ್ಲಾಸಿ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಈ ಸ್ಯಾರಿ ಪೂರ್ತಿ ಈ ಫ್ಲವರೇ ಇದೆ. ಇದಕ್ಕೆ ಒಂದು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ, ಪ್ಲೇನ್ ನಾರ್ಮಲ್ ಬ್ಲ್ಯಾಕ್ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಆ ಸ್ಯಾರಿಗೆ ಅದೇ ಬ್ಲೌಸ್ ಪೀಸ್ನ ನಾನು ಹಾಕ್ಕೊಳ್ಳಲ್ಲ, ಯಾವಾಗಲೂ ಮಿಕ್ಸ್ ಮ್ಯಾಚ್ ಮಾಡ್ತಾ ಇರ್ತೀನಿ. ಸೇಮ್ ಬ್ಲೌಸ್ ಪೀಸ್ ಹಾಕ್ಕೊಳ್ಳಲ್ಲ. ಈ ಸ್ಯಾರಿ ಥರನೇ ಇನ್ನೊಂದು ಸ್ಯಾರಿ ಇದೆ. ಆ್ಯಕ್ಚುಲಿ ನಂಗೆ ಗೊತ್ತಿರಲಿಲ್ಲ, ಬೈ ಮಿಸ್ಟೇಕ್ ಆಗಿ ಇದನ್ನು ಆರ್ಡರ್ ಮಾಡಿದೆ. ಬಟ್ ಇದು ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ರಿಟರ್ನ್ ಮಾಡೋಕ್ಕೆ ಹೋಗಿಲ್ಲ. ಇದು ತಗೊಂಡಾದ್ಮೇಲೆ ನಮ್ಮ ಮಮ್ಮಿ ಹೇಳಿದ್ರು, ಈ ಥರ ಯಾಕೆ ತೊಗೊಂಡೆ, ಇದೇ ಥರ ಇನ್ನೊಂದು ಸೀರೆ ಇದೆ ಅಲ್ವಾ ಅಂತ. ಸೊ ಅದು ಬಂದ್ಬಿಟ್ಟು ಇದೆ. ಬಟ್ ನನಗನ್ನಿಸ್ತು ಇದೆರಡೂ ಕೂಡ ಡಿಫ್ರೆಂಟ್ ಆಗಿದೆ ಅಂತ. ಯಾಕಂದರೆ ಈ ಫ್ಲವರ್ ಸ್ವಲ್ಪ ಡಿಫ್ರೆಂಟ್ ಇದೆ ನೋಡಿ. ಈ ಫ್ಲವರ್ ಒಂಥರ ಡಿಫ್ರೆಂಟ್ ಇದೆ ಆ್ಯಂಡ್ ಈ ಫ್ಲವರ್ ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ನಾನು ಈ ಸೀರೆನ ವಾಪಸ್ ರಿಟರ್ನ್ ಮಾಡಲ್ಲ. ಸೀರೆನೂ ಕೂಡ ಇದನ್ನು ಹಾಕೊಂಡ್ರೆ ಸಖತ್ ಡಿಗ್ನಿಫೈಡ್ ಆಗಿ ಕಾಣಿಸುತ್ತೆ. ಆ್ಯಕ್ಚುಲಿ ನಾನು ಒಂದ್ಸತಿ ಈ ಸ್ಯಾರಿ ಹಾಕೋಬೇಕಾದ್ರೆ ಎಲ್ಲರೂ ಕೇಳಿದ್ರು ಎಲ್ಲಿ ತೊಗೊಂಡ್ರಿ ಅಂತ. ಸೊ ಎಲ್ಲರಿಗೂ ಇದ್ರದ್ದು ಈ ಸ್ಯಾರಿ ಲಿಂಕ್ನ ನಾನು ಶೇರ್ ಮಾಡಿದೆ. ಅಷ್ಟು ಸಖತ್ತಾಗಿ ಕಾಣಿಸ್ತಾ ಇತ್ತು ಈ ಸೀರೆ ಉಟ್ಕೊಂಡಾಗ. ಇದಕ್ಕೆ ನಾನು ವೈಟ್ ಕಲರ್ ಬ್ಲೌಸ್ ಮ್ಯಾಚ್ ಮಾಡಿದೆ. ನಾನು ಬ್ಲೌಸಸ್ ಕೂಡ ಜಾಸ್ತಿ ನಾನು ಆಲ್ಮೋಸ್ಟ್ ಆನ್ಲೈನಲ್ಲೇ ತೊಗೊಳ್ಳೋದು, ಯಾವುದು ನಾನು ಸ್ಟಿಚ್ ಮಾಡ್ಸೋಕ್ಕೆ ಹೋಗಲ್ಲ. ಸ್ಯಾರಿ ಪೂರ್ತಿ ಈ ಥರ ಫ್ಲವರ್ ಇದೆ. ಇದು ಕೂಡ ಪ್ರಿಂಟೆಡ್ ಸ್ಯಾರಿ, ಪೂರ್ತಿ ಈ ಒಂದು ಫ್ಲವರ್ ಪ್ರಿಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದು ಗ್ರೀನ್ ಕಲರ್ ಸ್ಯಾರಿ. ಇದು ಕೂಡ ಆನ್ಲೈನ್ ಸ್ಯಾರಿ. ಇದೇ ಥರನೇ ನಾನು ಇನ್ನೊಂದು ಸೇಮ್ ಸ್ಯಾರಿ ತೊಗೊಂಡಿದ್ದೀನಿ. ಯಾವುದು ಅಂತ ಅಂದರೆ ಪಿಂಕ್ ಕಲರ್, ಬಟ್ ಕಲರ್ ಚೇಂಜಸ್ ಇದೆ. ಇದೇ ಥರ ಇದು ಸೇಮ್ ಸ್ಯಾರಿ, ಬಟ್ ಇದ್ರದ್ದು ಪ್ರಿಂಟ್ ಯಾವ ಥರ ಅಂತಂದರೆ, ಈ ಹಳೆ ಕಾಲದಲ್ಲೆಲ್ಲ ಮನೆ ಸೈಡ್ ಬಾರ್ಡರ್ಗೆ ಹಾಕ್ತಾ ಇದ್ರು ಗೊತ್ತಾ, ಲೈಕ್ ಓಲ್ಡ್ ವಿಂಟೇಜ್ ಥರ ಕಡ್ಡಿ ಸ್ಟಿಕ್ಸ್ ಥರ ಬಿಡಿಸ್ಬಿಟ್ಟಲ್ಲ. ಸೊ ಆ ಥರ ಇದೆ. ಇದು ಚೆನ್ನಾಗಿದೆ. ಇಲ್ಲಿ ನೋಡಿ, ಕಾಣಿಸ್ತಿದ್ಯಾ ಇಲ್ಲಿ? ಸೊ ಈ ಥರ ಫುಲ್ ಸ್ಯಾರಿ ಪ್ರಿಂಟ್ ಇದೆ. ಆ್ಯಕ್ಚುಲಿ ಇದರಲ್ಲಿ ತುಂಬಾ ಕಲರ್ಸ್ ಅವೈಲೇಬಲ್ ಇದೆ. ಫಸ್ಟ್ ನಾನು ಆ್ಯಕ್ಚುಲಿ ಈ ಪಿಂಕ್ ಕಲರ್ ಸ್ಯಾರಿ ತೊಗೊಂಡೆ. ಅದಾದಮೇಲೆ ನಮ್ಮ ಮಮ್ಮಿಗೆ ಒಂದು ಸ್ಯಾರಿ ನಾನು ಗಿಫ್ಟ್ ಮಾಡಿದೆ. ಸೊ ಅದು ಇದೇ ಸ್ಯಾರಿ, ಬಟ್ ನಾನೇ ಹಾಕ್ಕೊಡೋದು. ಅವ್ರೇನು ಅಷ್ಟೊಂದು ಸೀರೆಗಳು ಉಡ್ತಾರೆ, ಬಟ್ ಅಷ್ಟೊಂದು ಉಡಲ್ಲ ನನ್ನಷ್ಟೆಲ್ಲ. ಈ ಕಲರ್ನ ನೋಡಿ ಅವ್ರಿಗೆ ನಾನು ಗ್ರೀನ್ ಕಲರ್ ಗಿಫ್ಟ್ ಮಾಡಿದೆ, ಬಟ್ ಆದರೂ ಇದನ್ನು ನಾನೇ ಉಟ್ಕೋತಿದ್ದೆ. ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದು. ಸೊ ಈ ಸೀರೆನೂ ಕೂಡ ಆನ್ಲೈನಲ್ಲಿ ತೊಗೊಂಡಿದ್ದು. ಪೂರ್ತಿ ಸ್ಯಾರಿ ತುಂಬ ಲೈಟ್ ವೆಯ್ಟ್ ಇದೆ. ಇದು ಅಷ್ಟೊಂದು ಭಾರ ಅಂತ ಅನ್ಸಲ್ಲ, ತುಂಬ ಕಂಫರ್ಟಬಲ್ ಆಗಿರುತ್ತೆ ಇದು ಹಾಕೊಂಡಾಗ. ಒಂಥರ ಉಸಿರು ಕಟ್ದಂಗೆ ಏನಿರಲ್ಲ. ಸೊ ಅದಕ್ಕೆ ಎಲ್ಲರೂ ಕಾಟನ್ ಸ್ಯಾರಿನೇ ಪ್ರಿಫರ್ ಮಾಡೋದು. ಲೈಕ್ ಅದು ಶೆಕೆನ ಜಾಸ್ತಿ ಅಬ್ಸಾರ್ಬ್ ಮಾಡಲ್ಲ.
ಸೊ ಒಂಥರ ಕಂಫರ್ಟಬಲ್ ಆಗಿರುತ್ತೆ. ಸೊ ಇದನ್ನು ಕೂಡ ಅದೇ ಥರ ಕಂಫರ್ಟಬಲ್ ಇದೆ. ಪೂರ್ತಿ ಸಾರಿ ಇದೇ ಥರ ಡಿಸೈನಲ್ಲಿದೆ, ಬಟ್ ಸೆರಗು ಮಾತ್ರ ಡಿಫ್ರೆಂಟ್ ಆಗಿದೆ. ತುಂಬ ಚೆನ್ನಾಗಿದೆ ಸೆರಗು ನೋಡೇ ನಾನು ಆ್ಯಕ್ಚುಲಿ ಈ ಸ್ಯಾರಿನ ತೊಗೊಂಡಿದ್ದು. ಸೆರಗು ಯಾವ ಥರ ಬಂದಿದೆ ಅಂದರೆ ಐ ವಿಲ್ ಶೋ ಯು. ಸೆರಗು ಹೀಗಿದೆ, ಪರ್ಪಲಲ್ಲಿ ಕಾಣಿಸ್ತದೆಲ್ಲ, ಇದು ಬಂದು ಈ ಸ್ಯಾರಿದು ಸೆರಗು. ತುಂಬ ಚೆನ್ನಾಗಿದೆ, ಒಂಥರ ಯುನೀಕ್ ಆಗಿ ಕಾಣಿಸ್ತು, ಮತ್ತು ಉಟ್ಕೊಂಡ್ರೆ ಒಂಥರ ಎಲಿಗೆಂಟಾಗಿ ಕ್ಲಾಸಿಯಾಗಿ ಕಾಣಿಸುತ್ತೆ ಅಂತ ನಾನು ಈ ಸ್ಯಾರಿನ ತಗೊಂಡೆ. ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು, ಸೊ ಇದು ಈ ಸೀರೆನೂ ಕೂಡ ಪ್ರಿಂಟೆಡಲ್ಲೇ ಇದೆ. ಸೊ ಆಲ್ಮೋಸ್ಟ್ ನಾನು ಆನ್ಲೈನಲ್ಲಿ ತೊಗೊಳೋದೆಲ್ಲ ಪ್ರಿಂಟೆಡ್ ಸ್ಯಾರೀಸೇ. ಸೊ ಇದು ಏನು ಪ್ರಿಂಟಲ್ಲಿದೆ ಅಂತಂದರೆ, ಪೂರ್ತಿ ಸ್ಯಾರಿ ಇಲ್ಲೊಂದು ಫ್ಲವರ್ ಕಾಣಿಸ್ತದಲ್ಲ, ಫ್ಲವರಲ್ಲಿದೆ. ಆ್ಯಂಡ್ ಇದು ಬಂದುಬಿಟ್ಟು ಬ್ಲೌಸ್ ಪೀಸ್, ನಾನು ಕಟ್ ಮಾಡಿಸಿಲ್ಲ. ಸೊ ಇದು ಸ್ಯಾರಿ ಹಾಕೊಂಡ್ರೆ ವೈಟ್ ಕಲರ್ ಬ್ಲೌಸ್ಗೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಆರಾಮಾಗಿ ನೀವು ಇದನ್ನು ತೊಗೋಬೋದು. ನೆಕ್ಸ್ಟ್ ಸ್ಯಾರಿ ಬಂದು ಇದು ಲ್ಯಾವೆಂಡರ್ ಸ್ಯಾರಿ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಒಂದು ಸ್ಯಾರಿಗೆ ಬಾರ್ಡರ್ ಚಿಕ್ಕದಾಗಿ ಬಂದಿದೆ. ಯಾವ ಥರ ಅಂದರೆ ಸಿಲ್ವರ್ ಬಾರ್ಡರ್ ಬಂದಿದೆ, ಇಷ್ಟಿದೆ ಬಾರ್ಡರ್. ಮತ್ತು ಹೋಲ್ ಸ್ಯಾರಿಯಲ್ಲಿ ಇದು ಒಂಥರ ಲೈಕ್ ಬುಟ್ಟ ಥರ ಇದೆ. ಅದು ಕೂಡ ಸಿಲ್ವರ್ ಕಲರಲ್ಲೇ ಇದೆ ಪೂರ್ತಿ ಸ್ಯಾರಿ. ಆ್ಯಕ್ಚುಲಿ ಇದಕ್ಕೆ ಜಸ್ಟ್ 350ನೋ 380ನೋ ಏನೋ ಕೊಟ್ಟೆ ನಾನು ಮೀಶೋದಲ್ಲಿ ತೊಗೊಂಡಿದ್ದ ಸ್ಯಾರಿ ಇದು. ಲೈಕ್ ಹಾಕ್ಕೊಂಡ್ರೆ ಒಂಥರ ಚೆನ್ನಾಗಿದೆ, ಎಲಿಗೆಂಟಾಗಿ ಆ ಕಲರ್ಗೂ. ಇದು ಒಂಥರ ಕಾಟನ್ ಥರನೇ ಇದೆ. ಸೊ ಈ ಕಲರ್ ನಂಗೆ ಇಷ್ಟ ಆಯಿತು ಅಂತ ನಾನು ಈ ಸೀರೆ ತೊಗೊಂಡಿದ್ದು. ವರ್ತ್ ಬೈಯಿಂಗ್ ಅಂತ ಹೇಳ್ಬೋದು. ಒಂಥರ ಇದು ಬ್ಲ್ಯಾಂಕೆಟ್ ಥರ ಇದೆ ಈ ಸ್ಯಾರಿ, ಎಷ್ಟು ದೊಡ್ಡದಾಗಿದೆ, ಮತ್ತು ಆ ಥಿಕ್ನೆಸ್ ಇದೆ ಅಲ್ವಾ. 350 ಅಂತಲೇ ಅನಿಸಲ್ಲ, ಇದು ಆ್ಯಕ್ಚುಲಿ ಒಂದು 600-700 ಕೊಟ್ಟಿದ್ದೀರಾ ಅಂತಲೇ ನೀವು ಹಾಕ್ಕೊಂಡ್ರೆ ಹಂಗೆ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಈ ಸೀರೆ. ಆ್ಯಕ್ಚುಲಿ ಸೀರೆನ ಚೆನ್ನಾಗಿ ಮೇಂಟೈನ್ ಮಾಡಬೇಕು, ಯಾಕಂದರೆ ಒಂದು ಥ್ರೆಡ್ ಏನಾದರೂ ಆಚೆ ಕಡೆ ಬಂದರೆ ಇಡೀ ಸೀರೆ ಲುಕ್ ಹಾಳಾಗುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಮೇಂಟೈನ್ ಮಾಡಿ ಸೀರೆಗಳನ್ನ. ಈ ಸೀರೆ ನಂಗೆ ತುಂಬಾ ಇಷ್ಟವಾದಂಥ ಸೀರೆ. ಇದಕ್ಕೆ ನಾನು ಕಡಿಮೆ ಅಂದರೆ ಸುಮ್ಮನೆ ತೊಗೊಂಡಿದ್ದು ನೋಡೋಣ ಅಂತ 380 ರೂಪೀಸ್ ಕೊಟ್ಬಿಟ್ಟು, ಬಟ್ ವರ್ತ್ ಬೈಯಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸೀರೆ ಬಂದು ಈ ಒಂದು ಬ್ಲ್ಯಾಕ್ ರೆಡ್ ಕಾಂಬಿನೇಷನಲ್ಲಿ ನಾನು ತೊಗೊಂಡಿರೋದು. ಸೊ ಈ ಸೀರೆ ಎಷ್ಟು ಚೆನ್ನಾಗಿದೆ ಅಂದರೆ, ಈ ಸೀರೆಗೂ ಕೂಡ ಪೂರ್ತಿ ಬುಟ್ಟ ಥರ ಬಂದಿದೆ. ಇಲ್ಲಿ ಕಾಣಿಸ್ತಾ ಇರ್ಬೋದಲ್ಲ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಪೂರ್ತಿ ಸ್ಯಾರಿ ಆ್ಯಕ್ಚುಲಿ ಬುಟ್ಟ ಥರ ಬಂದಿದೆ. ಕೆಳಗಡೆ ಬಾರ್ಡರ್ ಸಖತ್ತು ಬ್ರಾಡ್ ಆಗಿದೆ. ಬಾರ್ಡರ್ ಬಂದು ಪೂರ್ತಿ ರೆಡ್ ಇದೆ. ಹಾಫ್ ಆಫ್ ದ ಸೀರೆನೇ ಬಾರ್ಡರ್ ಇದೆ. ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದಕ್ಕೆ ಬ್ಲೌಸ್ ಪೀಸ್ ಕೂಡ ಬಂದಿದೆ. ಈ ಸೀರೆ ತೊಗೊಂಡು ನಾನು ಆಲ್ಮೋಸ್ಟ್ 3 ಇಯರ್ಸ್ ಆಯಿತು, ಬಟ್ ಸ್ಟಿಲ್ ಇದು ಅದೇ ಥರನೇ ಇದೆ. ಇನ್ನು ಲೈಕ್ ಇದ್ರ ಕ್ವಾಲಿಟಿ ಆಗಲಿ ಅಥವಾ ಥ್ರೆಡ್ ಹೋಗೋದು ಆ ಥರ ಯಾವುದೇ ರೀತಿ ಕಂಪ್ಲೇಂಟ್ಸ್ ನಂಗೆ ಬಂದಿಲ್ಲ. ಆ್ಯಕ್ಚುಲಿ ಇದು ಡೈಲಿ ವರ್ಕ್ ಮಾಡೋರಿಗೆ ಈ ಸೀರೆ ತಗೊಂಡ್ರೆ ವರ್ತ್ ಅಂತ ಹೇಳ್ಬೋದು. ಯಾರೆಲ್ಲ ಡೈಲಿ ವರ್ಕಿಂಗ್ ವುಮೆನ್ಸ್ ಯಾರೆಲ್ಲ ಇದ್ದೀರಾ, ಕೆಲ್ಸಕ್ಕೆ ಡೈಲಿ ಹೋಗ್ತೀರಾ ಅಂಥವ್ರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಆನ್ಲೈನ್ ಸ್ಯಾರೀಸಲ್ಲಿ ನೀವು ನೋಡಬೇಕು, ರೇಟಿಂಗ್ಸ್ ಎಲ್ಲ ಇರುತ್ತಲ್ಲ, 4 ಸ್ಟಾರ್ಸ್ 5 ಸ್ಟಾರ್ಸ್ 3.9. ಆ್ಯಕ್ಚುಲಿ ನಾನು ನಿಮಗೆ ರೆಫರ್ ಮಾಡೋದು 3.9 ಮೇಲಿದ್ದರೆ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಅದನ್ನು ತಗೊಳ್ಳಿ. 3 ಬಿಲೋ ಇದ್ದರೆ ತಗೊಳಕ್ಕೆ ಹೋಗಬೇಡಿ, ಯಾಕಂದರೆ ಅದು ಅವರೇ ಕೊಟ್ಟಿರ್ತಾರೆ. ಸ್ಟಾರ್ ರೇಟಿಂಗೇ ಕಡಿಮೆ ಇದೆ ಅಂದರೆ ಆ ಪ್ರಾಡಕ್ಟ್ದು ಕ್ವಾಲಿಟಿ ಇನ್ಯಾವ ಥರ ಇರ್ಬೋದು ನೀವೇ ಯೋಚನೆ ಮಾಡಿ. ಸೊ ಇದಿಷ್ಟು ನನ್ನ ಪಾರ್ಟ್ 1 ಸ್ಯಾರೀಸ್ ಕಲೆಕ್ಷನ್ಸ್. ಮುಂದೆ ನೋಡಬೇಕು ಅಂದರೆ ಪಾರ್ಟ್ 2 ಅಲ್ಲಿ ನೀವು ನನ್ನ ನೆಕ್ಸ್ಟ್ ಸ್ಯಾರಿ ಕಲೆಕ್ಷನ್ಸ್ನ ನೋಡ್ತೀರಾ. ಸೊ ಅಂಟಿಲ್ ದೆನ್, ಬಾಯ್, ಟೇಕ್ ಕೇರ್.